ನಿನ್ನೆ ಹುಬ್ಬಳ್ಳಿ ಧಾರವಾಡ ನಗರ ಕಮಿಷನರೇಟ್ ವ್ಯಾಪ್ತಿಯ ಧಾರವಾಡ ನಗರದಲ್ಲಿರುವಂತಹ ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಬಿಜೆಪಿ ಪಕ್ಷದ ವತಿಯಿಂದ ಉದ್ಯೋಗಾಕಾಂಕ್ಷಿಗಳ ಕುರಿತಾಗಿ ಅವರ ಬೇಡಿಕೆಗಳ ಕುರಿತಾಗಿ ಒಂದು ಪ್ರತಿಭಟನಾ ರ್ಯಾಲಿ ಮತ್ತೆ ಸಾರ್ವಜನಿಕ ಕಾರ್ಯಕ್ರಮ ಇತ್ತು. ಅದು ಪ್ರತಿಭಟನಾ ರ್ಯಾಲಿ ಪ್ರಾರಂಭ ಆಗಿ ಸಾರ್ವಜನಿಕ ಕಾರ್ಯಕ್ರಮ ಇದ್ದಂಥ ಸ್ಥಳಕ್ಕೆ ತಲುಪಿ ನಂತರದಲ್ಲಿ ಅಲ್ಲಿಂದ ಕಾರ್ಯಕ್ರಮ ನಡೀತಿರ್ಬೇಕಾದ್ರೆ ಮತ್ತೆ ಕಾರ್ಯಕ್ರಮ ಮುಗಿದ ನಂತರ ಜುಬ್ಲಿ ಸರ್ಕಲ್ಲು ಬಿಟ್ವೀನ್ 1 to 3:30, 4 o'clock ವರೆಗೂ ಅಪ್ರಾಕ್ಸಿಮೇಟ್ಲಿ ಎಲ್ಲ ಕ್ರೌಡ್ ಡಿಸ್ಪರ್ಸ್ ಮಾಡೋಷ್ಟೊತ್ತಿಗೆ 5 ಗಂಟೆ ಆಯಿತು. ಸುಮಾರು 3 ರಿಂದ 3:30 ಗಂಟೆಗಳ ಕಾಲ ಸಾರ್ವಜನಿಕರಿಗೆ ಅನಾನುಕೂಲ ಆಗೋ ರೀತಿಯಲ್ಲಿ ಜುಬ್ಲಿ ಸರ್ಕಲ್ಲು ಬಂದ್ ಮಾಡಿದ್ದು. ಅಲ್ಲಿ ಸುಮಾರು ಒಂದು 2,500-3,000 ಹೆಚ್ಚು ಜನ ಸೇರಿತ್ತು. ಇದರ ಮಧ್ಯೆ ಅವ್ರದ್ದು ಏನು ಮಾರ್ಗ ಇತ್ತು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ, ಅದ್ರ ನಡುವೆ ಸುಮಾರು 4-5 ಬೇರೆ ಬೇರೆ ಪಾಯಿಂಟ್ಗಳಲ್ಲಿ ನಾವು ಬ್ಯಾರಿಕೇಡ್ ಹಾಕ್ಕೊಂಡು ಮಾರ್ಗ ಬದಲಾವಣೆ ಆಗೋದ ರೀತಿಯಲ್ಲಿ ಕ್ರಮ ಕೈಗೊಳ್ಳಲಿಕ್ಕೆ ತಡೆ ಹಿಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಮುಖಂಡರುಗಳು ಮತ್ತು ಕೆಲವು ವಿದ್ಯಾರ್ಥಿಗಳು ಕೂಡ ಅಲ್ಲಿ ನಮ್ಮನ್ನ ಬ್ರೀಚ್ ಮಾಡಿ ಹೋಗುವಂಥ ಪ್ರಯತ್ನ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದು. ಮತ್ತು ಆ ಒಂದು ಸಂದರ್ಭದಲ್ಲಿ ನಮ್ಮ ಕೆಲ ಅಧಿಕಾರಿ ಮತ್ತು ಸಿಬ್ಬಂದಿಗಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿರುವಂಥದ್ದು ಆಗಿದೆ. ಅಷ್ಟಾಗಿಯೂ ಕೂಡ ವಿದ್ಯಾರ್ಥಿಗಳ ಒಂದು ಭಾವನೆಗಳನ್ನ ಕೆರಳಿಸಬಾರದು, ಮತ್ತೆ ಅಲ್ಲಿ ಲಾಠಿ ಚಾರ್ಜ್ ಆಗಲಿ ಅಥವಾ ಬೇರೆ ಏನಾದರೂ ಕ್ರಮಗಳಾದರೆ ಕಾನೂನು ಸುವ್ಯವಸ್ಥೆ ಹೆಚ್ಚು ಬಿಗಡಾಯಿಸುವಂಥ ಸಾಧ್ಯತೆ ಇರುತ್ತೆ ಅಂತ ಅತ್ಯಂತ ಹೆಚ್ಚು ಸಂಯಮ ವಹಿಸಿ ನಮ್ಮೆಲ್ಲ ಅಧಿಕಾರಿ ಸಿಬ್ಬಂದಿಗಳು ನಿನ್ನೆ ಶಾಂತಿಯುತವಾಗಿ ಪ್ರತಿಭಟನೆ ಮುಗಿಯೋ ರೀತಿಯಲ್ಲಿ ನೋಡ್ಕೊಂಡಿದ್ದಾರೆ. ಅಷ್ಟಾಗಿಯೂ ಬಹಳಷ್ಟು ಸ್ಥಳಗಳಲ್ಲಿ ವೈಲೇಷನ್ಸ್ ಆಗಿದೆ. ಬಿಜೆಪಿ ಪಕ್ಷದವರು ಏನು ಕರೆ ಕೊಟ್ಟಿದ್ರು ಅದ್ರ ಪ್ರಕಾರ ಅವರು ಶ್ರೀನಗರ ಸರ್ಕಲ್ನಿಂದ ಮಿಶಿಗನ್ ಕಾಂಪೌಂಡ್ವರೆಗೂ ಬಂದು ಅಲ್ಲಿ ಕಾರ್ಯಕ್ರಮ ಮಾಡಿದ್ರು. ಅಷ್ಟಾದ್ಮೇಲೆ ಬಹಳಷ್ಟು ಕ್ರೌಡ್ ಇಲ್ಲಿ ಜುಬ್ಲಿ ಸರ್ಕಲ್ ಇದೆ ಅಂತ ಹೇಳಿದ ಮೇಲೆ ಅಲ್ಲಿಗೂ ಕೂಡ ಬಂದು ಅಲ್ಲಿ ಅವ್ರನ್ನ ಅಡ್ರೆಸ್ ಮಾಡಿ ನಂತರ ಅವ್ರದ್ದು ಏನು ಸಮಯಾವಕಾಶ ಇತ್ತು ಅಷ್ಟೊಳಗೆ ಹೋಗುವಂಥ ಕೆಲಸ ಮಾಡಿದ್ದಾರೆ. ಅಷ್ಟಾಗಿಯೂ ಈ ಅಕ್ಸಾ ಫೌಂಡೇಶನ್ ಏನಿದೆ, ಅಕ್ಸಾ ಆರ್ಗನೈಸೇಷನ್ ಏನಿದೆ, ಅವರು ಮತ್ತು ಅದರ ನೇತೃತ್ವ ವಹಿಸಿದಂಥ ಕಾಂತಕುಮಾರ್ ಅವರಿಗೆ ಈ ಹಿಂದೆ ನಮಗೆ ಅರ್ಜಿ ಕೇಳಿ ಅನುಮತಿ ಕೇಳಿದ್ವಿ. ಅರ್ಜಿ ಕೊಟ್ಟು ಅನುಮತಿಯನ್ನು ನಾವು ನಿರಾಕರಣೆ ಮಾಡಿದ್ವಿ. ಅದ್ರ ಹಿನ್ನೆಲೆಯಲ್ಲಿ ಹೈಕೋರ್ಟಲ್ಲಿ ಕೂಡ ಅವರಿಗೆ ಅರ್ಜಿನ ಮತ್ತೆ ಪೊಲೀಸ್ ಕಮಿಷನರ್ ಕೊಡಿ, ಅವ್ರೇನು ಕ್ರಮ ಅಂತ ನೋಡ್ಕೊಂಡು ಅದ್ರ ಮೇಲೆ ಮುಂದುವರೆದ ನಿಮ್ಗೆ ಅಸಮಾಧಾನ ಇತ್ತು ಮತ್ತು ಬನ್ನಿ ಅಂತ ಹೇಳಿದ್ರು. ಅದರ ನಡುವೆ ಬಿಜೆಪಿಯವರು ಆಯೋಜನೆ ಮಾಡಿದಂಥ ಕಾರ್ಯಕ್ರಮದಲ್ಲಿ ಅವರು ಕೂಡ ಸೇರ್ಕೊಂಡಿದ್ದಾರೆ. ಅವರು ಏನು ವಿತ್ ಕನ್ಸೆಂಟ್ ಸೇರಿದ್ರು ಏನೋ ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಸೊ ಅದರ ಮಧ್ಯ ಅವರು ಆ ಸಂಘಟನೆಗೆ ಪದಾಧಿಕಾರಿಗಳು ಮತ್ತೆ ಅವರ ಬೆಂಬಲಿಗರು ಏನಿದ್ದಾರೆ ಅವರೇ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಅಲ್ಲಿ ಪೊಲೀಸರ ಜೊತೆ ಸಂಘರ್ಷಕ್ಕೆ ಇಳಿದಿದ್ದು, ಮಾರ್ಗ ಬದಲಾವಣೆ ಮಾಡಲಿಕ್ಕೆ ಒತ್ತಾಯ ಮಾಡಿದ್ದು. ಮತ್ತೆ ಜುಬ್ಲಿ ಸರ್ಕಲ್ ಅಲ್ಲಿ ಕೂಡ ಬಂದ್ ಮಾಡಿ ಅಲ್ಲಿ ಮಾತಾಡಿದವರು ಯಾರಿದ್ದಾರೆ ಅವ್ರುಗಳೇ ಇದ್ದಾರೆ. ಸಂಪೂರ್ಣವಾಗಿ ನಿನ್ನೆಯ ಪೂರ್ತಿ ಘಟನೆಯನ್ನ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ನಡೆದ ಸಂಪೂರ್ಣ ಘಟನೆಯನ್ನ ನಾವು ಸುಮಾರು 5 ಡ್ರೋನ್ಗಳು, ಸುಮಾರು 20ಕ್ಕೂ ಹೆಚ್ಚು ಇಂಡಿಪೆಂಡೆಂಟ್ ಕ್ಯಾಮ್ರಾಮ್ಯಾನ್ಗಳನ್ನ ಹೈರ್ ಮಾಡಿದ್ದು, ಪ್ಲಸ್ ನಮ್ಮ ಸಿಬ್ಬಂದಿಗಳನ್ನ ಉಪಯೋಗಿಸ್ಕೊಂಡು ಎಲ್ಲೆಲ್ಲಿ ವೈಲೇಷನ್ಸ್ ಆಗಿದೆ, ಎಲ್ಲೆಲ್ಲಿ ಪೊಲೀಸರ ಜೊತೆ ಸಂಘರ್ಷ ಮಾಡಿದ್ದಾರೆ, ಎಲ್ಲೆಲ್ಲಿ ಮಾರ್ಗ ಬದಲಾವಣೆ ಮಾಡೋದಕ್ಕೆ ಬ್ಯಾರಿಕೇಡ್ಗಳನ್ನೆಲ್ಲ ಕಿತ್ತಾಕುವಂಥ ಪ್ರಯತ್ನ ಮಾಡಿದ್ದಾರೆ, ಆಮೇಲೆ ಎಲ್ಲೆಲ್ಲಿ ಅದು ತಪ್ಪು ಕಾನೂನು ಪ್ರಕಾರ ಅನ್ನುವಂಥ ಘೋಷಣೆಗಳು ಹೇಳಿಕೆಗಳು ನೀಡಿದ್ದಾರೆ, ಅದನ್ನೆಲ್ಲ ಕಂಪೈಲೇಷನ್ ಮಾಡ್ತಾ ಇದ್ದೀವಿ. ಯಾರ್ಯಾರು ಈ ರೀತಿ ಕಾನೂನು ಬಾಹಿರ ಮತ್ತು ನಿಯಮ ಬಾಹಿರ ಪ್ರಕ್ರಿಯೆಗಳಲ್ಲಿ ತೊಡ್ಕೊಂಡಿದ್ದಾರೆ ಅವರೆಲ್ಲರ ಮೇಲೆ ಅಗತ್ಯ ಕಾನೂನು ಕೈಗೊಳ್ಳಲಾಗಿದೆ. ಈವರೆಗೆ ನಾವು ಪ್ರಕರಣ ದಾಖಲು ಮಾಡೋಕ್ಕಾಗಿಲ್ಲ. ಯಾಕಂದ್ರೆ ನಿನ್ನೆ ರಾತ್ರಿ ಸುಮಾರು 10-11 ಗಂಟೆವರೆಗೂ ನಾವು ರೌಂಡ್ಸ್ ಅಲ್ಲಿ ಇದ್ವಿ ನಮ್ಮೆಲ್ಲ ಅಧಿಕಾರಿಗಳು. ನಿನ್ನೆಯ ಒಂದು ಪ್ರತಿಭಟನಾ ರ್ಯಾಲಿ ಮತ್ತು ಪ್ರತಿಭಟನೆಯಿಂದ ಅದು ಶಾಂತಿಯುತವಾಗಿ ಮುಕ್ತಾಯ ಮಾಡುವಂಥದ್ದು ನಮ್ಮ ಮೊದಲ ಆದ್ಯತೆ ಆಗಿತ್ತು. ಅದರ ನಡುವೆ ಇವತ್ತು ಬೆಳಗ್ಗೆಯಿಂದ ಕೂಡ ನಮಗೆ ಒಂದು KDP ಮೀಟಿಂಗ್ ಇದೆಯಲ್ಲ, ನಮ್ಮ ಅಧಿಕಾರಿಗಳು